ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ನಾನು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಶ್ರೀಯುತ ಮೊದಲನೇದಾಗಿ ನಾನು ಕಂಡಂತ ಸಂದರ್ಭದಲ್ಲಿ ಸುಮಾರು 26 ವರ್ಷಗಳಿಗಿಂತಲೂ ಹೆಚ್ಚಿನ ಹಿಂದೆ ಅವ್ರನ್ನ ಭೇಟಿ ಮಾಡಿದ ಮೊದಲನೇದಾಗಿ. ಆಗ ನಾನು ಒಬ್ಬ ಡೆಪ್ಟಿ ಕಮಿಷನರ್ ಆಗಿ ಈ ಜಿಲ್ಲೆಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಅವ್ರ ಜೊತೆ ಒಡನಾಡುವಂತಹ, ಅವ್ರನ್ನ ಹತ್ತಿರದಲ್ಲಿ ನೋಡುವಂತ ಒಂದು ಅವಕಾಶ ನನ್ನದಾಗಿತ್ತು. ರಾಜಕಾರಣಿಗಳು ಅಂದ್ರೆ ಯಾವುದೋ ಒಂದು ರೀತಿ ಕಲ್ಪನೆ ನಮ್ಮ ತಲೆಯೊಳಗೆ ಇರ್ತದೆ. ಆದ್ರೆ ಆ ಕಲ್ಪನೆಯನ್ನು ಅವರು ನನಗೆ ಸಂಪೂರ್ಣವಾಗಿ ದೂರ ಮಾಡಿ, ರಾಜಕಾರಣ ಅಂದ್ರೆ ಈ ರೀತಿ ಮಾಡಬಹುದು, 4 ಜನಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬಹುದು, ನಾವು ಯಾರ ಮೇಲೆ ಕೂಗಾಡಬೇಕಾಗಿಲ್ಲ, ಎಲ್ಲವನ್ನ ನಮ್ಮ ಮಾತುಗಳ ಮೂಲಕ, ನಮ್ಮ ನಡೆಯ ಮೂಲಕ ಸಾಧಿಸಬಹುದು ಅನ್ನೋದನ್ನ ನನಗೆ ಅವರು ಮನದಟ್ಟು ಮಾಡಿಕೊಟ್ಟಂತಹ ಒಂದು ಹಿರಿಯ ರಾಜಕಾರಣಿ. ಇವತ್ತಿನ ದಿವಸ ಅವರು ನನಗಂತೂ ಹಿರಿಯ ಅಣ್ಣನ ಸಮಾನದಲ್ಲಿ, ತಂದೆಯ ಸಮಾನವಾಗಿ ಇವತ್ತಿನ ದಿವಸ ನಾನು ನೋಡ್ತಾ ಇದ್ದೇನೆ. 26 ವರ್ಷಗಳ ಕಾಲ ಅವರ ನಡೆ ನುಡಿಯನ್ನ ಗಮನಿಸಿದ್ದೇನೆ. ಅವರ ಒಂದು ವಾಕ್ಚಾತುರ್ಯವನ್ನ, ಅವರ ಕಾರ್ಯ ತತ್ಪರತೆಯನ್ನ, ಆಧರಿಸಿದಂತಹ ಅವರ ವ್ಯಕ್ತಿತ್ವವನ್ನ ನಾನು ಕಣ್ಣಾರೆ ಕಂಡು ಅದರಿಂದ ಸ್ಫೂರ್ತಿಗೊಂಡು ನಾನು ನಿವೃತ್ತನಾದರೂ ಕೂಡ ಒಂದು ಆಕ್ಟಿವ್ ಲೈಫ್ ನ ಕಾಣಬೇಕು ಎನ್ನುವ ಕನಸನ್ನ ನನಗೆ ಹೆಚ್ಚಿಕೊಟ್ಟಿದ್ದೆ NS ಬೋಸರಾಜ್ ಸಾಹೇಬರು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅವರು 100 ಕೆಲಸಗಳನ್ನ ರಾಯಚೂರಿಗೆ ಮಾಡಿದ್ದಾರೆ. ಆಗ್ಲೇ ಮಾತನಾಡ್ತಂತಹ ಡಾಕ್ಟರ್ ಹನುಮಂತಯ್ಯನವರು ಹೇಳಿದ್ರು, ರಾಯಚೂರಿನ ಒಂದು ನಕ್ಷೆಯನ್ನ ಬದಲಾಯಿಸಿದಂತ ಒಂದು ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂತ ಹೇಳಿದ್ರೆ ಅದು ಶ್ರೀಯುತ NS ಬೋಸರಾಜ್ ಅವರಿಗೆ ಸಲ್ತದೆ ಅಂತ ಹೇಳಿರ್ಬೋದು. ಹಲವಾರು ಹೆಸರುಗಳು ನಾವು ನೋಡ್ಬೋದು. ಈ ಪ್ರದೇಶದಲ್ಲಿ ಇದ್ದಂತಹ ಗಣ್ಯರ ಒಂದು ಪಟ್ಟಿ ಮಾಡ್ತು ಅಂತ ಹೇಳಿದ್ರೆ ಅದರಲ್ಲಿ ಅಗ್ರಸರ ಹೆಸರು ಶ್ರೀಯುತ NS ಬೋಸರಾಜ್ ಅವರದಿರುತ್ತೆ ಅಂತ ಹೇಳಿ ನಾನಂತೂ ನಿಸ್ಸಂಕೋಚವಾಗಿ ಹೇಳಬಲ್ಲೆ. ಅವರ ಈ ಒಂದು ಎಲ್ಲ ಕೆಲಸಗಳಿಗೆ, ಅವರೆಲ್ಲ ದುಡಿಮೆಗೆ, ಅವರೆಲ್ಲರ ನಾಯಕತ್ವಕ್ಕೆ ನೀವು ತೋರಿಸ್ತಾ ಇರುವಂತ ಪ್ರೀತಿ, ವಿಶ್ವಾಸ, ಅವ್ರ ಬಗ್ಗೆ ನೀವು ಇಟ್ಟಿರುವಂತ ಒಂದು ಏನು ಕಳಕಳಿ ಇದೆ, ಅದೇ ಅವರಿಗೆ ನೀವು ಕೊಡ್ತಾ ಇರುವಂತ ಅತಿ ದೊಡ್ಡ ಬಹುಮಾನ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಮನುಷ್ಯನಿಗೆ ಎಷ್ಟು ದುಡ್ಡು ಕೊಟ್ಟರು ಏನಾಗೋದಿಲ್ಲ, ಈ ರೀತಿಯ ಪ್ರೀತಿ ವಿಶ್ವಾಸವೇ ಅವರಿಗೆ ಅಷ್ಟು ಚೈತನ್ಯ ತುಂಬಿಸ್ಕೊಡ್ತದೆ. ಇನ್ನೂ 16 ವರ್ಷಗಳ ಕಾಲ ಅವರು ಕೆಲಸ ಮಾಡ್ಲಿಕ್ಕೆ, ಅವರು ಏನು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಸಾಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಇಷ್ಟೆಲ್ಲ ಅವರ ಕೆಲಸ ಸಾಧಿಸಬೇಕಾಗ್ತದೆ ಅಂತ ಹೇಳಿದ್ರೆ ಅವರ ಧರ್ಮಪತ್ನಿಯವರು, ನಮ್ಮ ಹಿರಿಯ ಅಕ್ಕನವರು, ತಾಯಿಯವರಾದಂತ ಶ್ರೀಯುತ ಕೃಷ್ಣವೇಣಿಯವರ ಯಾವತ್ತೂ ಒಂದು ತ್ಯಾಗಮಯ ಜೀವನವನ್ನಂತ ನಾವು ಮರೆಯಾಗಿಲ್ಲ. ಯಾವುದೇ ಒಬ್ಬ ಹಿರಿಯ ನಾಯಕರು, ಹಿರಿಯ ಸಂತರು ಅವರ ಬಗ್ಗೆ ನಾವು ಮಾತಾಡುವಾಗ ಅವರ ಮನೆಯವರು ಮಾಡ್ತಾ ಇರುವಂತಹ ಅತ್ಯಂತ ಮೌನವಾದಂತಹ ತ್ಯಾಗದ ಬಗ್ಗೆ ನಾವು ಯಾವಾಗಲೂ ಮೌನವಾಗಿ ಬಿಡ್ತೀವಿ. ಆದ್ರೆ ಈ ಒಂದು ಸಮಯ ಅದಲ್ಲ. ಅವರ ತ್ಯಾಗವನ್ನು ಕೂಡ ನಾವು ಮುಕ್ತ ಕಂಠದಿಂದ ಶ್ಲಾಘಿಸಬೇಕು, ಮುಕ್ತ ಕಂಠದಿಂದ ಅದನ್ನ ಹೊಗಳಬೇಕು, ಅದನ್ನ ನಾವು ಸಂಭ್ರಮಿಸಬೇಕು. ನನಗಂತೂ ಅನಿಸ್ತದೆ ನಾವೆಲ್ಲ ಸೇರೋದು ಕೂಡ ಇವತ್ತು ಸಂಭ್ರಮಿಸಲಿಕ್ಕಾಗಿ ಸೇರ್ಕೊಂಡಿದ್ದೇವೆ. ನಿಮ್ಮೆಲ್ಲರಲ್ಲೂ ಒಂದು ಒಳ್ಳೆಯತನ ಇದೆ. ಏನೇ ಇದ್ರೂ ಕೂಡ, ಎಷ್ಟೇ ಕಷ್ಟ ಬಂದ್ರು ಕೂಡ ನಾನು ಛಲ ಬಿಡದಂಗೆ ಒಳ್ಳೆಯದನ್ನು ಮಾಡ್ತೀನಿ ಎನ್ನುವ ಹಂಬಲ ನಮ್ಮಲ್ಲೂ ನನ್ನಲ್ಲೂ ಇದೆ. ಆ ಒಂದು ಹಂಬಲವನ್ನೇ ನಾವು NS ಬೋಸರಾಜ್ ಅವರ ಮೂಲಕ ಇವತ್ತಿನ ದಿವಸ ನಾವೇ ಸಫಲ ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಅವರ ಪುತ್ರರಾದಂತ ನನ್ನ ಸಹೋದರನಾದಂತ ಶ್ರೀಯುತ ರವಿ ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಇವತ್ತಿನ ದಿವಸ ಒಳ್ಳೆಯ ಮಗನನ್ನ ಪಡಿಲಿಕ್ಕೆ ಬೋಸರಾಜ್ ಅವರು ಕೂಡ ಪುಣ್ಯ ಮಾಡಿ ಬಂದಿದ್ರು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಆ ರೀತಿಯ ಕ್ರಿಯಾಶೀಲ ವ್ಯಕ್ತಿಯನ್ನ ಅವರು ಪಡೆದಿರುವಂತದ್ದು, ಆತ ಕೂಡ ಅತ್ಯಂತ ಕ್ರಿಯಾಶೀಲನಾಗಿ ರಾಜಕೀಯದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಈ ಭಾಗದ ಜನರ ಒಂದು ಅದೃಷ್ಟ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ, ಈ ಒಂದು ಕೆಲಸದಲ್ಲಿ ನೀನು ಅದರಲ್ಲಿ ಭಾಗಿಯಾಗಿ ಇದರಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಅಥವಾ ಪುಸ್ತಕವನ್ನು ನೀವು ಮಾಡೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಅಂತ ನಾನು ಕೇಳಿದಾಗ ಅತ್ಯಂತ ಸಂತೋಷದಿಂದ ನಾನು ಒಪ್ಕೊಂಡೆ. ಅದು ನಮ್ಮ ಒಂದು ಕರ್ತವ್ಯ, ನನ್ನ ಸಂತೋಷದ ಕೆಲಸ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇದರಲ್ಲಿ ಈ ವೇದಿಕೆ ನೋಡಿದ್ರೆ ನನಗೆ ಮಾತನಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೊಂದು ಜನ ಹಿರಿಯರಿದ್ದೀರಿ, ಅವರ ಸ್ನೇಹಿತರುಗಳಿದ್ದಾರೆ. ಆ ತಂಡ ಸುಮಾರು 40 ವರ್ಷಗಳಿಂದ ಒಟ್ಟಾರೆಯಾಗಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀಯುತ ಬಾಪರೆಡ್ಡಿ ಅಂತ ಈಗಲೇ ಹೇಳಿದ್ರು, ಬೇರೆ ಒಂದು ಪಕ್ಷದಲ್ಲಿದ್ರು ಸಹ ಅವ್ರನ್ನ ಅಷ್ಟೊಂದು ಆತ್ಮೀಯತೆಯಿಂದ ಅವರ ಜೀವನ ನಡೆಸಿದಂತವರು. ಈ ಭಾಗದ ಹಿರಿಯ ರಾಜಕಾರಣಿಗಳಿಗೆ ಎಲ್ಲರಿಗೂ ಇವತ್ತು ದಿವಸ ನಾವು ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯ ಥ್ಯಾಂಕ್ಸ್ ಹೇಳುವಂತ ಒಂದು ವಿಶೇಷ ಸಂದರ್ಭ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದಿಸಿ, ಶ್ರೀಯುತ ಬೋಸರಾಜ್ ಅವರಿಗೆ ಆಯುರಾರೋಗ್ಯವನ್ನ, ಶಾಂತಿಯನ್ನ,
ಆ ಭಗವಂತ ದಯಪಾಡಿಸ್ಲಿ. ಅವರಿಗೆ ಶಕ್ತಿ ಕೊಡಿ ಅಂತ ಕೇಳುವಷ್ಟಿಲ್ಲ, ಅವರಿಗೆ ಶಕ್ತಿ ತುಂಬಾನೇ ಇದೆ. ಇವತ್ತಿನ ದಿವಸ ಅವರು ಪಾದಾಸಂತ ಕೆಲಸ ಮಾಡ್ತಾನೆ ಇದ್ದಾರೆ. ಅದು ಬಿಡದಂಗೆ ಮುಂದುವರಿಲಿ ಅಂತ ಹೇಳಿ ಭಗವಂತನಲ್ಲಿ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.